ಇದೊಂದು ಸತ್ಯ ಘಟನೆ. ಆ ಹಿರಿಯರಿದ್ದಾರೆ ಏನು, ಸುಮಾರು 45-50 ವರ್ಷದಿಂದ ಆದದ್ದು ಅಂತ ಹೇಳ್ತಾರೆ. ಬಿಜಾಪುರ ಒಂದು ಸಣ್ಣ ಊರು, ಜಿಲ್ಲಾ ಸ್ಥಳ ಅದು, ಆದ್ರೆ ಪುಟ್ಟ ಪಟ್ಟಣ ಥರಾನೇ ಇತ್ತು. ಅಲ್ಲಿ ಇಬ್ಬರು ಸ್ನೇಹಿತರು, ರಮೇಶ ಸತೀಶ ಅಂತ ಇಬ್ರು ಸ್ಥಳೀಯ ಕಾಲೇಜಲ್ಲಿ PUC ಓದ್ತಾ ಇದ್ರು. ರಮೇಶನ್ ತಂದೆ ಪ್ರಾಥಮಿಕ ಶಿಕ್ಷಕರು. ಆಗಿನ ಕಾಲದಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿದವರು ಬಡತನ ಕಟ್ಕೊಂಡೇ ಬದುಕಬೇಕಾಗಿತ್ತು. ಮನೆಯಲ್ಲಿ ಬಡತನ ಕಂಡಂಥ ರಮೇಶನಿಗೆ ಬೇರೆ ಹಾದಿ ಇಲ್ಲ, ಶ್ರದ್ಧೆಯಿಂದ ಓದಿನೇ ತನ್ನ ಜೀವನ ಕಟ್ಕೋಬೇಕು. ಪರಿಶ್ರಮದಿಂದ ಓದ್ತಾ ಇದ್ದ. ಅವನ ಸ್ನೇಹಿತ ಸತೀಶ್ ಇದ್ನಲ್ಲ, ಅವನ ತಂದೆ ಖ್ಯಾತ ವೈದ್ಯರು, ಭಾರಿ ಪ್ರಸಿದ್ಧರಾದವರು ಮತ್ತು ಸ್ಥಿತಿವಂತರು ಆಗಿದ್ರು. ಸತೀಶ್ ತುಂಬ ಬುದ್ಧಿವಂತ, ಆದರೆ ಸಾಧನೆ ಮಾಡೇ ತೀರಬೇಕು ಅಂತ ಛಲ ಇಲ್ಲದೆ ಪ್ರಯತ್ನದಲ್ಲಿ ಕಡಿಮೆ ಆಗ್ತಾ ಇತ್ತು. ನಾನು ಆಗಲೇ ಹೇಳ್ದಂಗೆ ರಮೇಶ ಸತೀಶ ಇಬ್ಬರು ಆತ್ಮ ಸ್ನೇಹಿತರು. ಆ ವಯಸ್ಸಿನಲ್ಲಿ ಸ್ನೇಹದ ಬಂಧ ಬಿಗಿಯಾಗಿರ್ತದೆ. ಇಬ್ಬರು ಜೊತೆಯಾಗಿ ಇರ್ತಿದ್ರು. ಆಗಿನ ಕಾಲದಲ್ಲಿ PUC ಆದಮೇಲೆ ತಮ್ಮ ಮುಂದಿನ ವಿದ್ಯಾಭ್ಯಾಸದ ಮಾರ್ಗ ತೀರ್ಮಾನ ಮಾಡ್ಕೋಬೇಕಾಗಿತ್ತಲ್ಲ. ಇಂಜಿನಿಯರಿಂಗಿಗೋ ಮೆಡಿಕಲ್ಗೋ ಸೀಟ್ ಬೇಕಾದರೆ PUC ಅಂಕದ ಮೇಲೆ ಕೊಡ್ತಾ ಇದ್ರು. ಅವಾಗೆಲ್ಲ CET ಪರೀಕ್ಷೆ ಅಂತ ಇರಲಿಲ್ಲ, PUC ಮಾರ್ಕ್ಸ್ ಮೇಲೆ ಕೊಡೋರು. ತಮ್ಮ ಸೀಟ್ಗಳನ್ನು ಪಡ್ಕೊಂಡ್ಮೇಲೆ ಪದವಿ ಶಿಕ್ಷಣದ ಮೊದಲನೇ ವರ್ಷವನ್ನು ಓದಬೇಕು. ಕನಿಷ್ಠ 50% ಬಡಿದ್ರೆ ಮಾತ್ರ ಪಡ್ಕೊಂಡಂಥ ಸೀಟ್ ಖಾತ್ರಿ ಆಗ್ತಿತ್ತು. ಕಮ್ಮಿ ಬಂದರೆ ಸೀಟ್ ರದ್ದಾಗ್ತಾ ಇತ್ತು. ಇದು ಪದ್ಧತಿ ಆವಾಗಿತ್ತು. ಇಂಟರ್ ಸೈನ್ಸ್ ಅಂತ ಕರಿತಾ ಇದ್ವಿ. ಅದರಲ್ಲಿ 50% ಬಂದರೆ ಮಾತ್ರ ಸಿಕ್ಕಂಥ ಮೆಡಿಕಲ್ ಸೀಟ್ ಖಾಯಂ ಆಗೋದು. ರಮೇಶ್ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವನ ಪ್ರತಿಶತ 79 ಮಾರ್ಕ್ಸ್ ಬಂದಿದ್ದು. ಮೆಡಿಕಲ್ ಸೇರಬೇಕು ಅಂತ ಬಹಳ ಆಸೆ. ಅಂಕಗಳು ಕಡಿಮೆ ಬಂದಿದ್ದರಿಂದ ಮೆಡಿಕಲ್ ಸೀಟ್ ಸಿಗಲಿಲ್ಲ. ಬಹಳ ನಿರಾಶೆ ಆಗಿತ್ತು ಪಾಪ ಹುಡುಗನ ರಮೇಶನಿಗೆ. ನಿರ್ವಾಹ ಇಲ್ಲದೆ ಪದವಿಗೆ ಸೇರ್ಕೊಂಡಿದ್ದ. ಸತೀಶ ಅವನ ಸ್ನೇಹಿತ, ಅವನು ಸ್ವಲ್ಪ ಪ್ರಯತ್ನ ಮಾಡಿದ್ದ, ಜಾಸ್ತಿ ಮಾಡಿಲ್ಲ. 45% ಮಾರ್ಕ್ಸ್ ಬಂದಿತ್ತು. ಅವನ ತಂದೆಗೆ ಮಗ ವೈದ್ಯ ಆಗಬೇಕಾಗಿತ್ತಲ್ಲ, ಡೊನೇಷನ್ ಕಟ್ಟಿ ವೈದ್ಯಕೀಯ ಕಾಲೇಜಲ್ಲಿ ಸೀಟ್ ಪಡೆದಿದ್ರು. ಹೇಗೂ ಮೆಡಿಕಲ್ ಕಾಲೇಜ್ ಹೋಗೋದು ಖಾತ್ರಿ ಆದ್ದರಿಂದ ಪದವಿ ಮೊದಲೇ ವರ್ಷದಲ್ಲಿ ಏನು ಆಸಕ್ತಿ ಇರಲಿಲ್ಲ. 50 ಬಂದರೆ ಸಾಕು. ಹೀಗಾಗಿ ಓದಿನ ಆಸಕ್ತಿ ಮತ್ತೂ ಕಡಿಮೆ ಆಗ್ತಾ ಇತ್ತು. ಒಂದು ದಿವಸ ಇಬ್ಬರು ಕೂತಾಗ ರಮೇಶ ಹೇಳಿದ, ಸತೀಶ, ನೀನು ಕಂಡ್ರೆ ನನಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ, ಕೆಲವು ಸಲ ನಿರಾಶೆ ಆಗತ್ತಪ್ಪ. ನಾನು ವೈದ್ಯ ಆಗಬೇಕು ಅಂತ ಹಂಬಲಿಸಿ ಓದಿದೆ, ನನಗೆ ಸಾಧ್ಯ ಆಗಲಿಲ್ಲ ಕಣೋ. ಆದರೆ ನಿಮ್ಮ ತಂದೆ ನಿನಗಾಗಿ ವೈದ್ಯಕೀಯ ಸೀಟ್ ಕೊಡಿಸಿದ್ದಾರೆ. ಅದು ನಿನ್ನ ಪ್ರಯತ್ನದಿಂದ ಸಿಕ್ಕದ್ದಲ್ಲ. ಅದು ನೂರಾರು ಜನ ಪ್ರಯತ್ನಿಸಿ ಕನವರಿಸಿದ್ರೂ ದೊರಕದಂಥ ಅವಕಾಶವನ್ನ ನಿಮ್ಮ ತಂದೆ ನಿನಗೆ ಕೊಟ್ಟಿದ್ದಾರೆ. ಅದ್ರ ಬೆಲೆ ನಿನಗೆ ಅರ್ಥ ಆಗ್ತಾ ಇದೆಯಾ ಸತೀಶ? ಇಂಥ ಸದವಕಾಶದ ಪೂರ್ಣ ಫಲ ಪಡ್ಕೊಳ್ಳೋದಕ್ಕೆ ಪರಿಶ್ರಮ ಮಾಡಬೇಕು ನಿನಗನ್ಸೋದಿಲ್ವಾ? ನಿನಗೆ ದೊರೆತಂಥ ಅವಕಾಶ ಮತ್ತೊಬ್ಬ ಒಳ್ಳೆ ವಿದ್ಯಾರ್ಥಿಗೆ ಸಿಕ್ಕಿದ್ರೆ ಅವನು ಸಂಭ್ರಮಿಸಿ ಸಾಧಿಸ್ತಾ ಇದ್ನಪ್ಪ. ನಿನಗೆ ಅಕಸ್ಮಾತ್ ಯಾಕೆ ಸಿಕ್ಕದ್ದು? ನಿಮ್ಮ ತಂದೆ ಕೊಡಿಸಿದಂಥ ಅವಕಾಶವನ್ನು ಬೆಳೆಸ್ಕೋಬೇಕು ಅಂತ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದ. ಸತೀಶನ್ ತಲೆಯಲ್ಲಿ ಮಿಂಚು ಹೊಡೆದಂಗಾಯ್ತು. ಹೌದಲ್ಲ, ನನಗೆ ಮೆಡಿಕಲ್ ಸೀಟ್ ಸಿಕ್ಕೋದು ನನ್ನ ಪ್ರಯತ್ನದಿಂದ ಅಲ್ಲ, ಆದರೆ ಅಪ್ಪ ಕೊಡಿಸಿದ್ದನ್ನ ಜನ ಮೆಚ್ಚುವಂತೆ ನಡೆದು ತೋರಿಸ್ಬೇಕಲ್ವಾ? ಅಯ್ಯೋ, ಅಪ್ಪನ ದುಡ್ಡಿಗೆ ಇವನು ಡಾಕ್ಟರ್ ಆಗಿದ್ದಾನ್ರಿ ಅನ್ಬಾರ್ದಲ್ಲ. ನಾನು ಪ್ರಯತ್ನ ಮಾಡಬೇಕು ಅಂತ ಹಠ ಹಿಡ್ದ. ಸತೀಶನ್ ನಡೆ, ಓದು ಎಲ್ಲ ಬದಲಾಯ್ತು. ಸಾಧನೆ ಕಡೆಗೆ ಮುಖ ಮಾಡಿದ, ಹಠ ಹಿಡಿದು ಓದಿದ. ಮೆಡಿಕಲ್ ಸೀಟ್ ಸಿಕ್ಕಿದ್ದಲ್ಲ, ಉನ್ನತ ಶ್ರೇಣಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ. ಮೆಡಿಕಲ್ ಕಾಲೇಜಲ್ಲಿ ಪ್ರಾಧ್ಯಾಪಕ ಆದ. ಮುಂದೆ ವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿ ಆದ. ಅವರು ಈಗ ಡಾಕ್ಟರ್ ಸತೀಶ್ ಜಿಗಜಿಣಿ ಅನ್ನೋ ಹೆಸರಿನಿಂದ ಖ್ಯಾತರಾದರು. ಈ ಕಥೆಯನ್ನು ಅವರೇ ನನಗೆ ಹೇಳಿದ್ದು. ಬಿಜಾಪುರದ BLD ಸಂಸ್ಥೆಯ ಮೆಡಿಕಲ್ ಯೂನಿವರ್ಸಿಟಿ ಮೊಟ್ಟ ಮೊದಲನೇ ಕುಲಪತಿ ಆದಂಥವ್ರು. ಬಹಳ ದೊಡ್ಡ ವ್ಯಕ್ತಿ, ಒಳ್ಳೆ ಮನಸ್ಸಿನವರು. ಅವರೇ ಕತೆ ಹೇಳಿದಾಗ ಹೇಳಿದ್ರು, ನೋಡಿ, ನಮಗೆ ಸ್ಫೂರ್ತಿ ಕೇವಲ ಹಿರಿಯರಿಂದ ಬರಬೇಕು ಅಂತಿಲ್ಲ, ಯಾರಿಂದಲಾದ್ರೂ ಬರಬಹುದು. ಆ ಸ್ಫೂರ್ತಿ ಸೆಲೆ ತಂದೆ, ತಾಯಿ, ಪಾಲಕರು, ಸ್ನೇಹಿತರು, ಮಕ್ಕಳು, ನಿಮ್ಮ ವಿದ್ಯಾರ್ಥಿಗಳು, ಯಾರಾದರೂ ಆಗ್ಬಹುದು ಸ್ವಾಮಿ. ಆ ಸ್ಫೂರ್ತಿ ಬರ್ತದೆ, ಆದರೆ ಅದಕ್ಕೆ ನಮ್ಮ ಮನಸ್ಸನ್ನು ತೆಗೆದಿಡಬೇಕು.